ಇಲ್ಲಿಯವರೆಗೆ ಅತ್ತ ಮನೆಯಲ್ಲಿ ಅತಿಥಿಗಳು ಬರುವ ತಯಾರಿಯು ನಡೆಯುತ್ತಿತ್ತು. ಇಡೀ ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಮತ್ತು ಅಡುಗೆಯ ತಯಾರಿಯನ್ನು ಈಗಿನಿಂದಲೇ ಪ್ರಾರಂಭಿಸಿ ಎಂದು ಭೂಪೇಂದ್ರರವರು ಸೋಫಾದ ಮೇಲೆ ಕುಳಿತು ಹೇಳುತ್ತಾರೆ. ಗದ್ದಲವನ್ನು ಕೇಳಿ ವಿವೇಕ್ ಕೂಡ ತನ್ನ ಕೋಣೆಯಿಂದ ಹೊರಗೆ ಬರುತ್ತಾನೆ. ಅವನು ಹೊರಗೆ ಬರುತ್ತಿದ್ದಂತೆಯೇ ಅವನ ದೃಷ್ಟಿ ಭೂಪೇಂದ್ರರವರಿಗಾಗಿ ಚಹಾ ತಂದಿದ್ದ ಕಾವ್ಯ ಮೇಲೆ ಬೀಳುತ್ತದೆ. ತಾತ, ನೀವು ಹೇಳಿದಂತೆ ನಾವೆಲ್ಲರೂ ತಯಾರಿ ನಡೆಸುತ್ತಿದ್ದೇವೆ. ಆದರೆ ಗಹನ ಏನು ಬಯಸುತ್ತಾಳೋ ಅದೇ ಆಗುತ್ತದೆ ಎಂದು ಹೇಳುತ್ತಾಳೆ. ಭೂಪೇಂದ್ರರವರು ಅವಳ ತಲೆಯ ಮೇಲೆ ಕೈಯಿಟ್ಟು, ಹೌದು ನನ್ನ ಮಗು, ನೀನು ಬಯಸಿದಂತೆಯೇ ಆಗುತ್ತದೆ ಎಂದು ಹೇಳುತ್ತಾರೆ. ಈ ಮಾತಿಗೆ ಇಬ್ಬರೂ ನಗುತ್ತಾರೆ. ಇಬ್ಬರ ಸಂಬಂಧವನ್ನು ನೋಡಿ ವಿವೇಕ್ ಆಶ್ಚರ್ಯಚಕಿತನಾಗಿದ್ದನು. ಮುಂದುವರಿದ ಭಾಗ. ಕಾವ್ಯ ಭೂಪೇಂದ್ರವರಿಗೆ ಚಹಾ ಕೊಡುತ್ತಾ, ನೀವು ಹೇಳಿದಂತೆ ನಾವು ತಯಾರಿ ಮಾಡುತ್ತಿದ್ದೇವೆ ತಾತ, ಆದರೆ ಗಹನ ಏನು ಬಯಸುತ್ತಾಳೋ ಅದೇ ಆಗುತ್ತದೆ ಎಂದಳು. ಹೌದು ನನ್ನ ಮಗಳೇ, ನೀನು ಹೇಳಿದಂತೆಯೇ ಆಗುತ್ತದೆ ಎನ್ನುತ್ತಾ ಈ ಮಾತಿಗೆ ಅವರಿಬ್ಬರು ನಗುತ್ತಾರೆ. ಅವರಿಬ್ಬರ ಸಂಬಂಧವನ್ನು ನೋಡಿ ವಿವೇಕ್ ಆಶ್ಚರ್ಯಚಕಿತನಾಗಿದ್ದನು. ಇದು ತನ್ನ ತಾತ ಎಂದು ಅವನಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ನಗುತ್ತಿರುವ ಕಾವ್ಯಳ ಕಣ್ಣು ವಿವೇಕ್ ಮೇಲೆ ಬೀಳುತ್ತದೆ. ಅವನನ್ನು ನೋಡಿದ ತಕ್ಷಣ ಕಾವ್ಯಳ ನಗು ನಿಧಾನವಾಗಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ವಿವೇಕ್ ಏನನ್ನಾದರೂ ಹೇಳಲು ತನ್ನ ತುಟಿಗಳನ್ನು ತೆರೆಯುತ್ತಾನೆ. ಆದರೆ ಕಾವ್ಯ ಅವನನ್ನು ನಿರ್ಲಕ್ಷಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅಡುಗೆ ಮನೆಯಲ್ಲಿ ಉಷಾರವರು ತನ್ನ ಮುಂದೆ ಊಟದ ತಟ್ಟೆಯನ್ನು ಅಲಂಕರಿಸಿ ಕುಳಿತಿದ್ದರು ಮತ್ತು ಅದನ್ನು ನೋಡುತ್ತಲೇ ಇದ್ದರು. ಕಾವ್ಯ ಅವರ ಬಳಿ ಹೋಗುತ್ತಾಳೆ ಮತ್ತು ಅವರನ್ನು ನೋಡಿ, ಅರೆ ಅಮ್ಮ, ನೀವು ಈ ಊಟವನ್ನು ಹೀಗೆ ಏಕೆ ನೋಡುತ್ತಿದ್ದೀರಿ? ಏನಾಯ್ತು ನಿಮಗೆ ಎನ್ನುತ್ತಾಳೆ. ಇಲ್ಲ ಇಲ್ಲ, ಏನೂ ಇಲ್ಲ ಎಂದು ಹೇಳುತ್ತಾ ಅವರು ಇನ್ನೊಂದು ಕಡೆಗೆ ತಿರುಗಿಕೊಳ್ಳುತ್ತಾರೆ. ಕಾವ್ಯಳಿಗೆ ಅವರ ವರ್ತನೆ ಸ್ವಲ್ಪ ವಿಚಿತ್ರವಾಗಿ ಕಾಣಿಸುತ್ತದೆ. ಉಷಾರವರು ಅವಳಿಂದ ಏನನ್ನೋ ಮರೆಮಾಚುತ್ತಿದ್ದಾರೆ ಎಂದು ಅವಳಿಗೆ ಅನಿಸುತ್ತದೆ. ಮತ್ತೊಂದೆಡೆ ಅವಿನಾಶ್ ಈ ರೀತಿ ಕೆಲಸ ಬಿಟ್ಟಿದ್ದರಿಂದ ವಿರಾಟ್ಗೆ ತುಂಬ ಆಶ್ಚರ್ಯವಾಗುತ್ತದೆ. ಅಷ್ಟರಲ್ಲಿ ಗಹನ ಅವನಿಗೆ ಫೋನ್ ಮಾಡುತ್ತಾಳೆ. ವಿರಾಟ್ ಫೋನ್ ಎತ್ತುತ್ತಾನೆ. ಹೇಗೆ ಹೇಳಬೇಡ ಅಣ್ಣ, ನನಗೆ ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡಬೇಕು ಎಂದು ಹೇಳುತ್ತಾಳೆ. ಸರಿ ಹೇಳು, ಏನು ವಿಷಯ ಎನ್ನುತ್ತಾನೆ ವಿರಾಟ್. ಹೀಗಲ್ಲ ಅಣ್ಣ, ನನಗೆ ನಿಮ್ಮನ್ನು ಈಗಲೇ ಭೇಟಿಯಾಗಿ ಮಾತನಾಡಬೇಕು. ನಾನು ಆಫೀಸಿಗೆ ಬರಬಹುದಾ ಎಂದು ಗಹನ ಬೇಗನೆ ಮಾತನಾಡುತ್ತಾಳೆ. ಏನು ವಿಷಯ ಗಹನ? ನೀನು ತೊಂದರೆಯಲ್ಲಿ ಇದ್ದ ಹಾಗೆ ಕಾಣುತ್ತಿದ್ದೀಯಲ್ಲ, ಏನಾದರೂ ಆಯಿತಾ ಎಂದು ವಿರಾಟ್ ಕೇಳುತ್ತಾನೆ. ಅಣ್ಣ, ನಾನು ನಿಮ್ಮನ್ನು ಭೇಟಿಯಾಗಿ ಎಲ್ಲವನ್ನೂ ಹೇಳುತ್ತೇನೆ. ನಾನು ಆಫೀಸಿಗೆ ಬರುತ್ತಿದ್ದೇನೆ ಎಂದು ಹೇಳಿ ಅವಳು ಫೋನ್ ಕಟ್ ಮಾಡುತ್ತಾಳೆ. ವಿರಾಟ್ ಈ ಗಹನಾಗೆ ಏನಾಯಿತು ಎಂದು ಅವನು ಅವಳಿಗಾಗಿ ಕಾಯಲು ಪ್ರಾರಂಭಿಸುತ್ತಾನೆ. ಇತ್ತ ಮನೆಯಲ್ಲಿ ಕಾವ್ಯ ಉಷಾರವರ ಬಳಿ ಹೋಗಿ ಅವರನ್ನು ತನ್ನ ಕಡೆಗೆ ತಿರುಗಿಸುತ್ತಾಳೆ. ನೀವು ನನ್ನಿಂದ ಏನನ್ನಾದರೂ ಮರೆಮಾಚುತ್ತಿದ್ದೀರಾ ಅಮ್ಮ ಎಂದು ಕೇಳುತ್ತಾಳೆ. ಇಲ್ಲ ಕಂದ, ವಿವೇಕ್ನನ್ನು ನೋಡಿ ಸ್ವಲ್ಪ ಹೊತ್ತು ನನ್ನ ಮಮತೆ ನನ್ನ ಮೇಲೆ ಮೇಲುಗೈ ಸಾಧಿಸಿತ್ತು ಅಷ್ಟೇ. ನಾನು ತಾಯಿಯಲ್ಲವೇ, ಹಾಗಾಗಿ ಭಾವನಾತ್ಮಕಳಾಗಿದ್ದೆ. ವಿವೇಕ್ ನಿನ್ನೊಂದಿಗೆ ಏನು ಮಾಡಿದ್ದನೆಂದು ಮರೆತಿದ್ದೆ ಎಂದು ಹೇಳುತ್ತಾರೆ. ಇದು ಉಷಾರವರು ವಿವೇಕ್ಗಾಗಿ ತೆಗೆದಿಟ್ಟಿದ್ದ ಊಟ ಎಂದು ಕಾವ್ಯಳಿಗೆ ಅರ್ಥವಾಗುತ್ತದೆ. ಆದರೆ ಇಲ್ಲ ಅಮ್ಮ, ನೀವು ನಿಮ್ಮ ಜಾಗದಲ್ಲಿ ಸರಿಯಾಗಿ ಇದ್ದೀರಿ. ತಾಯಿಯ ಮಮತೆ ಹಾಗೆಯೇ ಇರುತ್ತದೆ ಮತ್ತು ಮನೆಯಲ್ಲಿ ಯಾರಾದರೂ ಬಂದರೆ ಅವರನ್ನು ಹಸುವಿನಿಂದ ಇಡಬಾರದು. ಅವರು ಯಾರೇ ಆಗಿರಲಿ, ಮತ್ತೆ ಅವನು ನಿಮ್ಮ ಮಗ. ನನ್ನಿಂದಾಗಿ ನಿಮ್ಮ ಮಮತೆಯನ್ನು ಕೊಲ್ಲಬೇಡಿ. ಅಷ್ಟರಲ್ಲಿ ವಿವೇಕ್ ತಾನಾಗಿಯೇ ಅಡುಗೆ ಮನೆಗೆ ಬರುತ್ತಾನೆ. ಅಮ್ಮ, ಹಸಿವಾಗುತ್ತಿದೆ ಎಂದು ಹೇಳುತ್ತಾನೆ. ಉಷಾರವರು ಮೊದಲೇ ತುಂಬಿ ಹೋಗಿದ್ದರು. ಇಷ್ಟು ತಿಂಗಳುಗಳಿಂದ ನಿನಗೆ ಅಮ್ಮನ ನೆನಪೇ ಬರಲಿಲ್ಲವೇ ಎಂದು ಕೇಳುತ್ತಾರೆ. ಕಾವ್ಯ ಒಮ್ಮೆ ಕೂಡ ವಿವೇಕ್ ಕಡೆ ನೋಡುವುದಿಲ್ಲ ಮತ್ತು ಸುಮ್ಮನೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಉಷಾರವರು ಊಟದ ತಟ್ಟೆಯನ್ನು ಅವನ ಮುಂದೆ ಇಡುತ್ತಾರೆ. ಆದರೆ ಏನನ್ನು ಹೇಳದೆ ಅವರು ಅಡುಗೆ ಮನೆಯಿಂದ ಹೊರಗೆ ಹೋಗುತ್ತಾರೆ. ಅತ್ತ ಅಮೆರಿಕದಲ್ಲಿ ರಾತ್ರಿ ಕಳೆದಿತ್ತು ಮತ್ತು ಆರತಿ ಅವನಿಯ ಮನೆಗೆ ತಲುಪಿದ್ದಳು. ಅವಳು ಡೋರ್ ಬೆಲ್ ಬಾರಿಸುತ್ತಾಳೆ. ಸ್ವಲ್ಪ ಹೊತ್ತಿನಲ್ಲಿ ಅವನಿ ಬಾಗಿಲು ತೆರೆಯುತ್ತಾಳೆ ಮತ್ತು ಅಲ್ಲಿ ಆರತಿಯನ್ನು ನೋಡಿ ಅವಳಿಗೆ ಆಶ್ಚರ್ಯವಾಗುತ್ತದೆ. ನೀನು? ಆರತಿ ಅವನಿಯನ್ನೇ ಸೂಕ್ಷ್ಮವಾಗಿ ನೋಡುತ್ತಾಳೆ. ಸಡಿಲವಾದ ಬಟ್ಟೆಗಳು, ಹರಡಿದ ಕೂದಲು, ಕಾಂತಿಯಿಲ್ಲದ ಮಂಕಾದ ಮುಖ, ಕಣ್ಣುಗಳಲ್ಲಿ ಶೂನ್ಯತೆ. ಅವಳನ್ನು ನೋಡಿದರೆ ಅವಳು ಎಷ್ಟು ದಿನಗಳಿಂದಲೂ ಅನಾರೋಗ್ಯದಿಂದ ಬಳಲುತ್ತಿದ್ದಾಳೆಯೇನೋ ಎನ್ನಿಸುತ್ತಿತ್ತು. ಆರತಿ ಒಳಗೆ ಬರುತ್ತಾ, ಎಷ್ಟೋ ಹೊತ್ತಿನಿಂದ ಫೋನ್ ಮಾಡುತ್ತಿದ್ದೇನೆ, ಫೋನ್ ಏಕೆ ಎತ್ತುತ್ತಿಲ್ಲ? ನನಗೆ ಎಷ್ಟು ಚಿಂತೆ ಆಗುತ್ತಿತ್ತು ಗೊತ್ತಾ ಎನ್ನುತ್ತಾಳೆ. ಅದು ಏನೋ ಹಾಗೆ, ನೀನು ಕೂತ್ಕೋ, ನಾನು ನಿನಗಾಗಿ ನೀರು ತರುತ್ತೇನೆ ಎಂದು ಹೇಳಿ ಅವನಿ ಅಡುಗೆ ಮನೆಗೆ ಹೋಗಲು ಪ್ರಾರಂಭಿಸುತ್ತಾಳೆ. ಆರತಿ ತಕ್ಷಣ ಅವಳ ಕೈ ಹಿಡಿಯುತ್ತಾಳೆ. ನೀನು ಅವನನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೀಯ ಅಲ್ಲವೇ? ಆರತಿ ನೇರವಾಗಿ ಪ್ರಶ್ನಿಸುತ್ತಾಳೆ. ಅವನಿ ತನ್ನ ಕೈ ಬಿಡಿಸಿಕೊಳ್ಳುತ್ತಾ, ಅಂಥದ್ದೇನೂ ಇಲ್ಲ ಎಂದು ಹೇಳಿ ಅಡುಗೆ ಮನೆಗೆ ಹೋಗುತ್ತಾಳೆ. ಆರತಿ ತಕ್ಷಣ ಅವಳ ಹಿಂದೆ ಹೋಗಿ ಅವಳ ಕೈ ಹಿಡಿದು ಹೊರಗೆ ಕರೆದುಕೊಂಡು ಬರುತ್ತಾಳೆ ಮತ್ತು ಮಲಗಿದ್ದ ಏಂಜಲ್ ಬಳಿ ಕರೆದುಕೊಂಡು ಹೋಗಿ ಅವಳ ತಲೆಯ ಮೇಲೆ ತನ್ನ ಕೈಯಿಟ್ಟು, ಏಂಜಲ್ ಮೇಲೆ ಪ್ರಮಾಣ ಮಾಡು, ನೀನು ವಿವೇಕ್ನನ್ನು ಪ್ರೀತಿಸುವುದಿಲ್ಲ ಎಂದು ಎನ್ನುತ್ತಾಳೆ. ಇದನ್ನು ಕೇಳಿದ ತಕ್ಷಣ
ಅವನಿ ತನ್ನ ಕೈಯನ್ನು ತಕ್ಷಣ ಹಿಂದಕ್ಕೆ ತೆಗೆದುಕೊಳ್ಳುತ್ತಾಳೆ. ಅವಳ ಕಣ್ಣುಗಳು ಮಿಂಚುತ್ತವೆ. ಅವಳು ತಕ್ಷಣ ತನ್ನ ಮುಖವನ್ನು ತನ್ನ ಕೈಗಳಿಂದ ಮುಚ್ಚಿಕೊಂಡು ಅಳಲು ಪ್ರಾರಂಭಿಸುತ್ತಾಳೆ. ಅವಳ ಹರಿಯುವ ಕಣ್ಣೀರು ಅವಳ ಸ್ಥಿತಿಯನ್ನು ವಿವರಿಸುತ್ತಿತ್ತು. ಇತ್ತ ಭಾರತದಲ್ಲಿ ಗಹನ ಆಫೀಸಿಗೆ ತಲುಪಿ ನೇರವಾಗಿ ವಿರಾಟ್ನ ಕ್ಯಾಬಿನ್ನ ಒಳಗೆ ಹೋದ ತಕ್ಷಣ ಅವಳ ಹಣೆಯ ಮೇಲಿನ ಗಾಯವನ್ನು ನೋಡಿ ವಿರಾಟ್ ಗಾಬರಿಯಾಗುತ್ತಾನೆ. ಅವನು ತನ್ನ ಸೀಟಿನಿಂದ ಎದ್ದು ನಿಲ್ಲುತ್ತಾ, ಗಹನ, ನಿನಗೆ ಈ ಗಾಯ ಹೇಗೆ ಆಯಿತು? ನೀನು ಚೆನ್ನಾಗಿದ್ದೀಯ ತಾನೆ ಎಂದು ಅವಳ ಬಳಿ ಹೋಗಿ ಹೇಳುತ್ತಾನೆ. ನಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೇನೆ ಅಣ್ಣ, ಸ್ವಲ್ಪ ಗಾಯವಾಗಿದೆ ಅಷ್ಟೇ, ನೀವು ಚಿಂತಿಸಬೇಡಿ, ನೀವು ಕೂತ್ಕೊಳ್ಳಿ ಎಂದು ಅವಳು ಕುರ್ಚಿಯ ಮೇಲೆ ಕುಳಿತು ಹೇಳುತ್ತಾಳೆ. ವಿರಾಟ್ ತನ್ನ ಕುರ್ಚಿಯ ಮೇಲೆ ಕುಳಿತು ಫೋನ್ ಎತ್ತುತ್ತಾನೆ. 2 ಕಪ್ ಕಾಫಿ ಕಳುಹಿಸಿ ಎಂದು ಹೇಳುತ್ತಾನೆ. ಹೌದು, ಹೇಳು, ನಿನಗೇನು ಮಾತನಾಡಬೇಕು ಎಂದು ಅವನು ಗಹನ ಕಡೆ ನೋಡುತ್ತಾ ಹೇಳುತ್ತಾನೆ. ಗಹನಾಗೆ ವಿರಾಟ್ನೊಂದಿಗೆ ಹೇಗೆ ಮಾತನಾಡುವುದು ಎಂದು ತಿಳಿಯುತ್ತಿರಲಿಲ್ಲ. ಅವಳು ಎಷ್ಟು ಗಾಬರಿಯಾಗಿದ್ದಾಳೆ ಎಂದು ಅವಳ ಮುಖ ನೋಡಿದರೆ ಗೊತ್ತಾಗುತ್ತಿತ್ತು. ವಿರಾಟ್ ಅವಳನ್ನು ನೋಡಿ, ಗಹನ, ಏನೇ ವಿಷಯವಿದ್ದರೂ ಮನಬಿಚ್ಚಿ ಹೇಳು, ನಾನು ನಿನ್ನನ್ನು ತಿಂದು ಬಿಡುವುದಿಲ್ಲ ಎನ್ನುತ್ತಾನೆ. ಮರುಕ್ಷಣವೇ ಗಹನ ದೀರ್ಘ ಉಸಿರು ತೆಗೆದುಕೊಳ್ಳುತ್ತಾಳೆ ಮತ್ತು ನಿಧಾನವಾಗಿ ಅವನಿಗೆ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ಅಣ್ಣ, ನಾನು ಯಾರನ್ನೋ ಪ್ರೀತಿಸುತ್ತಿದ್ದೇನೆ ಎಂದು ಬಹಳ ಕಷ್ಟದಿಂದ ಅವಳು ಹೇಳುತ್ತಾಳೆ. ಅವನು ಯಾರು? ವಿರಾಟ್ ತನ್ನ ಉಬ್ಬು ಏರಿಸಿಕೊಂಡು ಕೇಳುತ್ತಾನೆ. ನೀವು ಅವರನ್ನು ಬಲ್ಲಿರಿ ಅಣ್ಣ, ಅವರು ನಿಮ್ಮ ಆಫೀಸಿನಲ್ಲೇ ಕೆಲಸ ಮಾಡುತ್ತಾರೆ, ಅಂದರೆ ಮಾಡುತ್ತಿದ್ದರು ಎಂದು ಹೇಳುತ್ತಾಳೆ. ಅವನ ಹೆಸರೇನು ಎಂದು ವಿರಾಟ್ ಕೇಳುತ್ತಾನೆ. ಅವಿನಾಶ್ ಎಂದು ಗಹನ ತಲೆ ತಗ್ಗಿಸಿ ಹೇಳುತ್ತಾಳೆ. ಅವಿನಾಶ್ ಎಂದು ವಿರಾಟ್ ಆಶ್ಚರ್ಯದಿಂದ ಹೇಳುತ್ತಾನೆ. ಅಣ್ಣ, ಅವರು ತುಂಬ ಒಳ್ಳೆಯವರು. ತಾತ ಆಯ್ಕೆ ಮಾಡಿದ ಹುಡುಗನನ್ನು ನಾನು ಮದುವೆಯಾಗುವುದಿಲ್ಲ ಎಂದು ಅವಳು ಹೇಳುತ್ತಾಳೆ. ನೀನು ಮನೆಗೆ ಹೋಗು, ಅವನು ಯಾವುದೇ ಭಾವನೆ ಇಲ್ಲದೆ ಹೇಳುತ್ತಾನೆ. ಗಹನಾಳ ಮಾತಿನಿಂದ ತನಗೆ ಯಾವುದೇ ಸಂಬಂಧವಿಲ್ಲದಂತೆ. ಇದನ್ನು ನೋಡಿ ಗಹನ ಆಶ್ಚರ್ಯಚಕಿತಳಾಗುತ್ತಾಳೆ. ಬಹಳ ನಿರೀಕ್ಷೆಯಿಂದ ಅವಳು ವಿರಾಟ್ ಬಳಿ ಬಂದಿದ್ದಳು. ಆದರೆ ಈಗ ಅವಳ ನಿರೀಕ್ಷೆ ಮುರಿದು ಬೀಳುತ್ತಿರುವಂತೆ ಕಾಣಿಸುತ್ತಿತ್ತು. ಅವಳು ಇನ್ನು ತನ್ನ ಒದ್ದೆಯಾದ ಕಣ್ಣುಗಳಿಂದ ವಿರಾಟ್ನನ್ನು ನೋಡುತ್ತಿದ್ದಳು. ವಿರಾಟ್ ತನ್ನ ಫೈಲ್ ಓದುತ್ತಾ, ನಿನಗೆ ಕೇಳಿಸಲಿಲ್ಲವೇ? ಏನೇ ಮಾತನಾಡಬೇಕಿದ್ದರೂ ಮನೆಯಲ್ಲಿ ಮಾತನಾಡು ಮತ್ತು ತಾತನ ಮಾತನ್ನು ತಿರಸ್ಕರಿಸುವ ಯೋಚನೆಯನ್ನು ಮಾಡಬೇಡ ಎನ್ನುತ್ತಾನೆ. ಆದರೆ ಅಣ್ಣ ಎಂದು ಗಹನ ಅಳುವಿನಿಂದ ಹೇಳುತ್ತಾಳೆ. ಐ ಸೆಡ್ ಗೋ ಎಂದು ಈ ಬಾರಿ ವಿರಾಟ್ ಸ್ವಲ್ಪ ಕೋಪದಿಂದ ಹೇಳುತ್ತಾನೆ. ಗಹನ ತನ್ನ ಕಣ್ಣೀರನ್ನು ನುಂಗಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅತ್ತ ಅಮೆರಿಕದಲ್ಲಿ ಅವನಿ ಅಳುತ್ತಾ, ಹೌದು ಹೌದು, ನಾನು ವಿವೇಕ್ನನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೇನೆ. ಪ್ರೀತಿಯ ನಾಟಕವಾಡುತ್ತಾ ನಿಜವಾಗಿಯೂ ಅವನನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೇನೆ. ಮತ್ತು ಏಕೆ ಗೊತ್ತಾ? ಏಕೆಂದರೆ ನಾನು ಅವನನ್ನು ಹತ್ತಿರದಿಂದ ಬದಲಾಗುವುದನ್ನು ನೋಡಿದ್ದೇನೆ. ನೀನು ನನಗೆ ತೋರಿಸಿದ ವಿವೇಕ್ ಈಗ ಇಲ್ಲವೇ ಇಲ್ಲ. ಅವನು ಸಂಪೂರ್ಣವಾಗಿ ಬದಲಾಗಿದ್ದಾನೆ. ಮತ್ತು ಯಾರಿಗೆ? ನನಗಾಗಿ, ಕೇವಲ ನನಗಾಗಿ. ಗೊತ್ತಾ, ಇಂದು ಏಂಜೆಲ್ ಮೊದಲ ಬಾರಿಗೆ ಏನೋ ಮಾತನಾಡಿದಳು. ಆದರೆ ಅವಳು ಅಮ್ಮ ಎಂದು ಹೇಳಲಿಲ್ಲ. ಬದಲಿಗೆ ವಿವೇಕ್ನ ಫೋಟೋ ನೋಡಿ ಅಪ್ಪ ಎಂದು ಹೇಳಿದಳು. ವಿವೇಕ್ ಅವಳಿಗೆ ಹೇಳಲು ಹೇಳುತ್ತಿದ್ದ ಅವಕಾಶ ಇದು. ಅವನ ಈ ಬದಲಾದ ರೂಪ ನನ್ನ ಹೃದಯದಲ್ಲಿ, ಏಂಜೆಲ್ನ ಹೃದಯದಲ್ಲಿ ಯಾವಾಗ ನೆಲೆಸಿಬಿಟ್ಟಿತ್ತೋ ನನಗೆ ಗೊತ್ತೇ ಆಗಲಿಲ್ಲ. ಮತ್ತು ನಾನು ಅವನನ್ನು ಪ್ರೀತಿಸಲು ಪ್ರಾರಂಭಿಸಿದೆ. ನಾವು ಮೋಸಗಾರರನ್ನು ಸಹಿಸಿಕೊಂಡು ಬದುಕುತ್ತೇವೆ, ಅವರೊಂದಿಗೆ ಇಡೀ ಜೀವನವನ್ನು ಕಳೆಯುತ್ತೇವೆ. ಆದರೆ ಯಾರಾದರೂ ತಮ್ಮನ್ನು ಬದಲಾಯಿಸಿಕೊಳ್ಳುತ್ತಿದ್ದರೆ, ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತಿದ್ದರೆ ಅವರನ್ನು ನಾವು ಸ್ವೀಕರಿಸುವುದಿಲ್ಲ ಎಂಬುದು ನಿಜ ಎಂದು ಅವಳು ತುಂಬ ಅಳುತ್ತಾ ಹೇಳುತ್ತಿದ್ದಳು. ಆರತಿ ಅವಳ ಹೆಗಲ ಮೇಲೆ ಕೈಯಿಟ್ಟು, ಶಾಂತಳಾಗು, ನೋಡು, ನನಗೆ ಅವನೊಂದಿಗೆ ವೈಯಕ್ತಿಕ ದ್ವೇಷವೇನೂ ಇಲ್ಲ. ಆದರೆ ಅವನು ಇಲ್ಲಿಯವರೆಗೆ ಏನು ಮಾಡುತ್ತಾ ಬಂದಿದ್ದನೋ ಅದನ್ನು ತಡೆಯುವುದು ಬಹಳ ಮುಖ್ಯವಾಗಿತ್ತು. ಅವನಿಗೆ ಪಾಠ ಕಲಿಸುವುದು ಮುಖ್ಯವಾಗಿತ್ತು. ಅವನು ಎಷ್ಟು ತಪ್ಪು ಮಾಡುತ್ತಿದ್ದಾನೆಂದು ಅರಿವು ಮೂಡಿಸುವುದು ಮುಖ್ಯವಾಗಿತ್ತು. ಮತ್ತು ಆ ಅರಿವು ಅವನಿಗೆ ಆಗಿದೆ. ನಿನಗೋಸ್ಕರ ಅವನು ಭಾರತಕ್ಕೆ ಹೋಗಿದ್ದಾನೆ, ಕಾವ್ಯಳ ಕ್ಷಮೆ ಕೇಳಲು. ಶಿ ಲವ್ಸ್ ಯು ವೆರಿ ಮಚ್. ಇದನ್ನು ಕೇಳಿದ ತಕ್ಷಣ ಅವನಿ ಆಶ್ಚರ್ಯದಿಂದ ಅವಳ ಕಡೆ ನೋಡುತ್ತಾಳೆ. ನಿಜವಾಗಿಯೂ ಎಂದು ಕೇಳುತ್ತಿರುವಂತೆ. ಆರತಿ ಕಣ್ಣು ಮಿಟುಕಿಸಿ ಹೌದು ಎಂದು ಸನ್ನೆ ಮಾಡುತ್ತಾಳೆ ಮತ್ತು ನಂತರ ಅವಳನ್ನು ತಬ್ಬಿಕೊಳ್ಳುತ್ತಾಳೆ. ನೀನು ಪ್ರೀತಿಯಲ್ಲಿ ಒಂದು ಬಾರಿ ಮೋಸ ಹೋಗಿದ್ದೀಯ ಮತ್ತು ವಿವೇಕ್ ನಿನ್ನನ್ನು ಮತ್ತು ಏಂಜೆಲ್ನನ್ನು ಸಂತೋಷವಾಗಿಡುತ್ತಾನೆ ಎಂದು ನಿನಗೆ ಅನಿಸಿದರೆ ನಾನು ನಿಮ್ಮಿಬ್ಬರ ನಡುವೆ ಖಂಡಿತವಾಗಿಯೂ ಬರುವುದಿಲ್ಲ. ಉಳಿದಂತೆ ಅವನಿಗೆ ಏನು ಅರಿವು ಮೂಡಿಸಬೇಕಿತ್ತೋ ಅದನ್ನು ನಾನು ಮಾಡಿದ್ದೇನೆ. ತಯಾರಾಗು, ನಾವು ಕೂಡ ಭಾರತಕ್ಕೆ ಹೋಗುತ್ತಿದ್ದೇವೆ. ಇದನ್ನು ಕೇಳಿದ ತಕ್ಷಣ ಅವನಿಯ ಬಾಡಿದ ಮುಖ ಅರಳುತ್ತದೆ. ಇತ್ತ ಭಾರತದಲ್ಲಿ ಗಹನ ಅಳುತ್ತಾ ಮನೆಗೆ ತಲುಪುತ್ತಾಳೆ. ಒಳಗೆ ಹೋಗುವ ಮೊದಲು ಅವಳು ತನ್ನ ಮುಖವನ್ನು ಸರಿಪಡಿಸಿಕೊಳ್ಳುತ್ತಾಳೆ. ಆದರೆ ಒಳಗೆ ಹೋದ ತಕ್ಷಣ ಅವಳಿಗೆ ವಿವೇಕ್ ಎಂಬ ಆಘಾತ ಎದುರಾಗುತ್ತದೆ. ಆದರೆ ಆ ಸಮಯದಲ್ಲಿ ಅವಳು ಏನನ್ನು ಹೇಳುವ ಅಥವಾ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವಳು ಸುಮ್ಮನೆ ತನ್ನ ಕೋಣೆಗೆ ಹೋಗುತ್ತಾಳೆ. ತನ್ನ ಅಣ್ಣ ತನ್ನ ಮಾತನ್ನು ಖಂಡಿತ ಕೇಳುತ್ತಾನೆ ಎಂದು ಎಷ್ಟು ನಂಬಿಕೆಯಿಂದ ಅವಳು ಅವಿನಾಶ್ಗೆ ಹೇಳಿದ್ದಳು.
ಆದರೆ ಇಲ್ಲಿ ವಿರಾಟ್ ಅವಳ ಕಡೆಗೆ ಗಮನವನ್ನೇ ಕೊಡಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಸಂಜೆಯಾಗುತ್ತದೆ ಮತ್ತು ಹುಡುಗನ ಕಡೆಯವರು ಬರುತ್ತಾರೆ. ಇದನ್ನೇ ಯೋಚಿಸುತ್ತಾ ಅವಳ ಹೃದಯ ಮುಳುಗುತ್ತಿತ್ತು. ಹಾಗೆಯೇ ಸ್ವಲ್ಪ ಹೊತ್ತಿನಲ್ಲಿ ಹುಡುಗನ ಕಡೆಯವರು ಬರುತ್ತಾರೆ. ವಿರಾಟ್ ಕೂಡ ಬೇಗನೆ ಮನೆಗೆ ಬಂದಿದ್ದನು. ವಿವೇಕ್ ಇನ್ನೂ ತನ್ನ ಕೋಣೆಯಲ್ಲಿದ್ದನು ಮತ್ತು ಹೇಗಿದ್ದರೂ ಯಾರೂ ಅವನ ಕಡೆ ಗಮನ ಕೊಡುತ್ತಿರಲಿಲ್ಲ. ಕಾವ್ಯ ಕೆಲಸದಲ್ಲಿ ಎಷ್ಟು ಬ್ಯುಸಿಯಾಗಿದ್ದಾಳೆಂದರೆ ಅವಳು ಒಮ್ಮೆಯೂ ವಿರಾಟ್ನನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಆದರೆ ವಿರಾಟ್ ಅವಳನ್ನು ನೋಡಲು ಹಂಬಲಿಸುತ್ತಿದ್ದನು. ಮತ್ತೆ ಹೇಳಿ ಬೀಗರೆ ಎಂದು ಭೂಪೇಂದ್ರರವರು ಸಂಭಾಷಣೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ. ಅದರ ನಂತರ ಸ್ವಲ್ಪ ಹೊತ್ತು ಆಫೀಸ್ ಮತ್ತು ಕೆಲಸದ ಬಗ್ಗೆ ಮಾತುಕತೆಗಳು ನಡೆಯುತ್ತವೆ. ಗದ್ದಲ ಕೇಳಿ ವಿವೇಕ್ ಕೂಡ ಹೊರಗೆ ಬರುತ್ತಾನೆ. ಈಗ ಅತಿಥಿಗಳ ಮುಂದೆ ಏನು ಹೇಳಲು ಸಾಧ್ಯವಿತ್ತು? ನೀನು ವಿವೇಕ್ ತಾನೆ, ಭೂಪೇಂದ್ರರವರ ಕಿರಿಯ ಮೊಮ್ಮಗ ಎಂದು ಅವರು ಕೇಳುತ್ತಾರೆ. ಹೌದು ಅಂಕಲ್. ವಿವೇಕ್ ಅಲ್ಲೇ ನಿಂತು ಹೇಳಿ ತನ್ನ ಕೋಣೆಗೆ ಹಿಂತಿರುಗಲು ಪ್ರಾರಂಭಿಸುತ್ತಾನೆ. ಅರೆ ಮಗನೇ, ಇಲ್ಲಿ ನಮ್ಮೊಂದಿಗೆ ಕೂತ್ಕೋ, ಬಹಳ ಸಮಯದಿಂದ ನೀನು ಕಾಣಿಸಲಿಲ್ಲ ಎಂದು ಹೇಳುತ್ತಾರೆ. ಭೂಪೇಂದ್ರರವರು ಮನಸ್ಸಿನಲ್ಲಿ ಈ ಹುಡುಗ ಎಲ್ಲವನ್ನು ಹಾಳು ಮಾಡಬಹುದೆಂದು ಚಿಂತಿತರಾಗಿದ್ದರು. ವಿವೇಕ್ ವಿರಾಟ್ನ ಪಕ್ಕದಲ್ಲಿ ಕುಳಿತು, ಹೌದು, ನಾನು ಅಮೆರಿಕದಲ್ಲಿದ್ದೆ, ಇವತ್ತೇ ಬಂದೆ ಎಂದು ಬಹಳ ವಿವೇಚನೆಯಿಂದ ಉತ್ತರಿಸುತ್ತಾನೆ. ಇದನ್ನು ಯಾರೂ ನಿರೀಕ್ಷಿಸಿರಲಿಲ್ಲ. ಮತ್ತೆ ಮಗನೇ, ಮುಂದೆ ಏನು ಮಾಡಬೇಕೆಂದು ಯೋಚಿಸಿದ್ದೀಯಾ? ಕುಟುಂಬದ ವ್ಯವಹಾರವನ್ನು ನೋಡಿಕೊಳ್ಳುತ್ತೀಯಾ ಅಥವಾ ಬೇರೇನಾದರೂ? ವಿವೇಕ್ ಬಹಳ ಸೌಜನ್ಯದಿಂದ, ಹೌದು, ವಿರಾಟ್ ಅಣ್ಣ ಇದ್ದಾರಲ್ಲ, ಅವರು ನೋಡಿಕೊಳ್ಳುತ್ತಿದ್ದಾರೆ. ಉಳಿದಂತೆ ನಾನು ಕಲಿಯಬೇಕಾಗಿರುವುದು ಅಣ್ಣನಿಂದಲೇ, ಹಾಗಾಗಿ ಆರಾಮವಾಗಿ ಕಲಿಯುತ್ತೇನೆ, ಏನು ಆತುರವಿದೆ ಎನ್ನುತ್ತಾನೆ. ಹೌದಪ್ಪ, ಇದು ಸರಿಯಿದೆ, ಸರಿ. ವಿವೇಕ್ ಬಹಳ ಆರಾಮವಾಗಿ ಮತ್ತು ವಿವೇಚನೆಯಿಂದ ಅವರ ಪ್ರತಿಯೊಂದು ಪ್ರಶ್ನೆಗೂ ಉತ್ತರಿಸುತ್ತಾನೆ. ಇದರಿಂದ ಅವರ ಕುಟುಂಬದಲ್ಲಿ ನಡೆಯುತ್ತಿರುವ ಉದ್ವಿಗ್ನತೆಯ ಬಗ್ಗೆ ಯಾರಿಗೂ ತಿಳಿಯುವುದಿಲ್ಲ. ಹಾಗೆಯೇ ವಾತಾವರಣವು ಸಂತೋಷದಿಂದ ತುಂಬಿರುತ್ತದೆ. ಅಷ್ಟರಲ್ಲಿ ಕಾವ್ಯ ಅಡುಗೆ ಮನೆಯಿಂದ ಹೊರಗೆ ಬರುತ್ತಾಳೆ ಮತ್ತು ಅವಳ ಹಿಂದೆ ಕೆಲಸದವರು ತಿಂಡಿ ತಿನಿಸುಗಳಿಂದ ತುಂಬಿದ ಟೇಬಲ್ನೊಂದಿಗೆ ಬರುತ್ತಾರೆ. ಕಾವ್ಯಳ ಕೈಯಲ್ಲಿ ಜ್ಯೂಸ್ ಗ್ಲಾಸುಗಳಿದ್ದ ಟ್ರೇ ಇತ್ತು. ವಿರಾಟ್ ಅವಳನ್ನು ನೋಡಿದರೆ ನೋಡುತ್ತಲೇ ಇರುತ್ತಾನೆ. ಪಿಂಕ್ ಬಣ್ಣದ ನೆಟ್ ಸೀರೆ, ಕೂದಲನ್ನು ಒಂದು ಬದಿಯ ಹೆಗಲ ಮೇಲೆ ಹಾಕಿಕೊಂಡಿದ್ದಳು. ಕಾಡಿಗೆ ಹಚ್ಚಿದ ಕಣ್ಣುಗಳು, ಕೆಂಪು ತುಟಿಗಳು, ಹಣೆಯ ಮೇಲೆ ಚಿಕ್ಕ ಬಿಂದಿ, ಕೂದಲ ನಡುವೆ ಸಿಂಧೂರ. ಅವಳು ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ವಿರಾಟ್ ಅವಳನ್ನು ನೋಡುತ್ತಾ ಮನಸ್ಸಿನಲ್ಲಿ, ಈ ಶ್ರೀಮತಿ ಸೂರ್ಯವಂಶಿ ಒಂದು ದಿನ ನನ್ನ ಪ್ರಾಣ ತೆಗೆಯುತ್ತಾಳೆ ಎಂದುಕೊಳ್ಳುತ್ತಾನೆ. ಕಾವ್ಯ ಎಲ್ಲರಿಗೂ ಜ್ಯೂಸ್ ನೀಡುತ್ತಿದ್ದಳು. ನೀಡುತ್ತಾ ಅವಳು ವಿವೇಕ್ನ ಮುಂದೆಯೂ ಹೋಗುತ್ತಾಳೆ. ಆದರೆ ಒಮ್ಮೆಯೂ ಅವನ ಕಡೆ ನೋಡುವುದಿಲ್ಲ. ವಿವೇಕ್ ಕೂಡ ಸುಮ್ಮನೆ ಗ್ಲಾಸ್ ಎತ್ತಿಕೊಳ್ಳುತ್ತಾನೆ. ಇದರ ನಂತರ ಕಾವ್ಯ ವಿರಾಟ್ನ ಮುಂದೆ ಹೋಗುತ್ತಾಳೆ. ವಿರಾಟ್ ಇನ್ನೂ ಅವಳನ್ನೇ ನೋಡುತ್ತಿದ್ದನು. ಕಾವ್ಯ ಅವನಿಗೆ ಕಣ್ಣು ಮಿಟುಕಿಸುತ್ತಾಳೆ. ವಿರಾಟ್ ಗ್ಲಾಸ್ ಎತ್ತಿಕೊಳ್ಳುತ್ತಾ, ನೀನು ಅದ್ಭುತವಾಗಿ ಕಾಣುತ್ತಿದ್ದೀಯ ಎನ್ನುತ್ತಾನೆ. ಅವನು ನಿಧಾನವಾಗಿ ಹೇಳಿದರೂ ಹತ್ತಿರ ಕುಳಿತಿದ್ದ ವಿವೇಕ್ಗೆ ಅವನ ಮಾತು ಕೇಳಿಸುತ್ತದೆ ಮತ್ತು ವಿರಾಟ್ನ ಈ ರೂಪ ನೋಡಿ ಅವನು ಆಶ್ಚರ್ಯಚಕಿತನಾಗುತ್ತಾನೆ. ಜ್ಯೂಸ್ ಕುಡಿಯುತ್ತಿರುವಾಗ ಅವನಿಗೆ ಇದ್ದಕ್ಕಿದ್ದಂತೆ ಕೆಮ್ಮು ಬರುತ್ತದೆ. ಮುಂದುವರಿಯುವುದು.